ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 75+ ಸ್ಕೋರಿಂಗ್ ಯಾವ ಥರ ಮಾಡಬೇಕು ಅಂತ ತುಂಬ ಜನ ಮೆಸೇಜಸ್ ಮಾಡ್ತಾ ಇದ್ದೀರಾ. 5 ವರ್ಷದ ಕ್ವಶನ್ ಪೇಪರ್ ಇಟ್ಕೊಳ್ಳಿ, 5 ಇಯರ್ಸ್ ಕ್ವಶನ್ ಪೇಪರ್ಸ್ ಇಟ್ಕೊಳ್ಳಿ. 5 ಇಯರ್ಸ್ KPS ಇದು, 5 ಇಯರ್ಸ್ ಗ್ರೂಪ್ಸ್ ಇದು ಕ್ವಶನ್ ಪೇಪರ್ಸ್ ಇಟ್ಕೊಂಡು ಪೇಪರ್ನ ಅನಾಲಿಸಿಸ್ ಮಾಡಿ ಯಾವ ಪ್ಯಾಟ್ರನಲ್ಲಿ ಕ್ವಶನ್ಸು ತೆಗೆದಿದ್ದಾರೆ ಅಂತ. 5 ಇಯರ್ಸ್ ಬೇಕಾಗುತ್ತೆ. 16 ಇಲ್ಲಿವರೆಗೂ ಚೆಕ್ ಮಾಡಿ. ಇಲ್ಲಿ ಹೋದರೆ 16 ಆನ್ವರ್ಡ್ಸ್ ಸ್ಟಾರ್ಟ್ ಆಗಿದ್ದು, ಗ್ರೂಪ್ಸ್ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಚೆಕ್ ಮಾಡಿ ಯಾವ ಬೇಸಿಸ್ ಮೇಲೆ ಕ್ವಶನ್ಸ್ ತೆಗೆದಿದ್ದಾರೆ ಅಂತ. ಡೀಟೇಲ್ ಆಗಿ ಯಾವ್ಯಾವ ಸಬ್ಜೆಕ್ಟು ಹೆಂಗೆ ತೆಗೆದಿದ್ದಾರೆ, ಏನು ಬೇಸಿಸ್ ಮೇಲೆ ತೆಗೆದಿದ್ದಾರೆ, ಯಾವ ಪ್ಯಾಟ್ರನಲ್ಲಿ ಇದು ಹೋಗ್ತಾ ಇದೆ, ಅದನ್ನು ಫಸ್ಟು ಕಂಡಿಡ್ಕೊಳ್ಳಿ. ಅದನ್ನು ಕಂಡಿಡ್ಕೊಂಡ್ರೆ 90% ಸಕ್ಸಸ್ ಆದ್ರಿ ಅಂತಲೇ ಅರ್ಥ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಇನ್ಸ್ಟಿಟ್ಯೂಟ್ನಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವ್ರ ಹತ್ರ ಹೋಗಿ ಕರೆಕ್ಟಾಗಿರೋ ಇನ್ಸ್ಟಿಟ್ಯೂಟ್ಗೆ ಅಪ್ರೋಚ್ ಆಗಬೇಕು. ಬೇಕಾಬಿಟ್ಟು ಇದಾದರೆ ವರ್ಕೌಟ್ ಆಗೋದಿಲ್ಲ. ಯಾರಾದರೂ ಒಳ್ಳೆಯವರು ಇರ್ತಾರೆ, ಹೋಗಿ ಕೇಳಿ ಯಾವ ಬೇಸಿಸಲ್ಲಿ ಪೇಪರ್ ಸೆಟ್ ಆಗ್ತಾ ಇದೆ ಅಂತ ಕೇಳಿ. ಯಾವುದೋ ಒಂದು ಮೋಡಲ್ ಹೋಗ್ತಾ ಇರುತ್ತೆ, ಅದು ಯಾವ ಮೋಡು ಅಂತ ಫಸ್ಟ್ ನಿಮಗೆ ಗೊತ್ತಾಗಬೇಕು. ಆ ಮೋಡ್ ಗೊತ್ತಾಯಿತು ಅಂದರೆ ತದನಂತರದಲ್ಲಿ ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರೆ ವರ್ಕ್ ಆಗುತ್ತೆ ಇದು ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ತಿಳ್ಕೊಂಡು ಮಾಡ್ಕೊಳ್ಳಿ. ಇನ್ನು 6 ಮಂತ್ಸ್ ಬೇಕಾಗುತ್ತೆ ಓದಲಿಕ್ಕೆ, ಕೆಲ್ಸಗಳು ಕಾಲಾಗೋದನ್ನು ಬೇಕಾಗುತ್ತೆ. ಇನ್ನು ಟೈಮ್ ಇದೆ, ಸಫಿಷಿಯೆಂಟ್ ಟೈಮ್ ಇದೆ. ಕೂತ್ಕೊಂಡು 6 ತಿಂಗಳು ಸ್ಟಡಿ ಮಾಡಿರಿ, ಅಚ್ಚುಕಟ್ಟಾಗಿ ಸ್ಟಡಿ ಮಾಡಿರಿ, ವರ್ಕೌಟ್ ಆಗುತ್ತೆ. ನಮ್ಮ ರಾಘವೇಂದ್ರ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ನಲ್ಲಿ ಪ್ರತಿದಿನ ಒಂದೊಂದು ಕೋರ್ ಏರಿಯಾಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. KPSC ಪೇಪರ್ ಸೆಟ್ ಆಗ್ತಾ ಇರೋದು, KA ಪೇಪರ್ ಸೆಟ್ ಆಗ್ತಾ ಇರೋದು ಕೋರ್ ಏರಿಯಾ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂಡ್ ಕೋರ್ ಏರಿಯಾ ಮೆಥಡ್ ಮೇಲೇ ಪ್ರತಿಯೊಂದು ಪೇಪರ್ಸು ಸೆಟ್ ಆಗ್ತಾ ಇರೋದು. ಸುಮಾರು 18 ವರ್ಷದ ಅನುಭವದಲ್ಲಿ ಹೇಳ್ತೀನಿ, 18 ಇಯರ್ಸ್ ಅನುಭವದಲ್ಲಿ. ಅರ್ಥ ಆಗ್ತಾ ಇದೆಯಾ? ಯೂಸ್ ಮಾಡ್ಕೊಳ್ಳಿ. ಈ ಕೋರ್ ಏರಿಯಾ ಮೆಥಡು ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ನನ್ನ ವಿಡಿಯೋಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಬೇಸ್ಡ್ ಯಾರ್ಯಾರು ಓದ್ತಾ ಇದ್ರೆ, ಎಲ್ಲರಿಗೂ ಐಡಿಯಾ ಇದ್ದರೆ ಖಂಡಿತವಾಗ್ಲೂ ಅದನ್ನು ಫಾಲೋ ಮಾಡಿ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸಮಸ್ಯೆ ಏನಿಲ್ಲ. ಯಾರಿಗಾರು ಗೊತ್ತಾಗ್ತಿಲ್ಲ ಅಂದರೆ ಯಾರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಕೇಳಿ ಹೇಳ್ಕೊಳ್ಳಿ. ನಮ್ಮಲ್ಲಿ ಕ್ಲಾಸಸ್ ನಡೀತಾ ಇದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ, ಬೇಕಿದ್ದರೆ ಯಾರಿಗಾರು ಅವಶ್ಯಕತೆ ಇದ್ದರೆ ಜಾಯ್ನ್ ಆಗಿ. 75 ಕ್ವಶನ್ಸ್ನ ದಾಟಿಸ್ಕೊಡೋ ಜವಾಬ್ದಾರಿ ನಮ್ಗೆ. ಇಲ್ಲಿ DCC ಬ್ಯಾಂಕ್ ಏನು ನಾನು ಪ್ರಾಮಿಸ್ ಮಾಡಿದ್ದೆ ಅಷ್ಟು ದಾಟಿದೆ. ಸೆಲೆಕ್ಷನ್ ಆಗಿ ಹೊರಟೋಗಿದ್ದಾರೆ. ಅದೇ ಥರ ಹೇಳ್ತಾ ಇದ್ದೀನಿ, ಜನರಲ್ ಸ್ಟಡೀಸ್ ಕ್ಲಾಸಸ್ಸು ಇಷ್ಟು ದಾಟುತ್ತೆ. 100ಕ್ಕೆ 75 ಕ್ವಶನ್ ದಾಟಿಸೋ ಜವಾಬ್ದಾರಿ ನಂದು ಪರ್ಸ್ನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಪ್ರತಿಯೊಬ್ಬರಿಗೂ ಇದೇ ಥರ ಮಾಡಬೇಕು ಅಂತ ಹೇಳ್ತೀನಿ. ವರ್ಕೌಟ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ. ನಿಮ್ಮ ರಾಘವೇಂದ್ರ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ನಲ್ಲಿ ಪ್ರತಿದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಯೂಸ್ ಮಾಡ್ಕೊಳ್ಳಿ, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಹೋಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಪ್ರತಿದಿನ ವಿಡಿಯೋ ನೋಟಿಫಿಕೇಶನ್ಸು ನಿಮ್ಮ ಮೊಬೈಲಿಗೆ ಬರುತ್ತೆ, ನೋಡ್ಕೊಳ್ಳಿ. ಇವತ್ತಿಂದ ಪಾಠಶಾಲಾದಲ್ಲಿ ನಿಮ್ಮ ಜನರಲ್ ಸ್ಟಡೀಸ್ ಅಪ್ಲೋಡ್ ಆಗೋದಿಲ್ಲ, ರಾಘವೇಂದ್ರ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ನಲ್ಲೇ ಅಪ್ಲೋಡ್ ಆಗುತ್ತೆ. ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಯಾರ್ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಜಾಯ್ನ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ಗೊತ್ತಿರೋ ಅಷ್ಟು ಮಾಹಿತಿನ ಹೇಳಿದ್ದೀನಿ. ಒಳ್ಳೆಯದಾಗಲಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಯೂಸ್ ಮಾಡ್ಕೊಳ್ಳಿ. ಯಾವ್ಯಾವೋ ಚಾನಲ್ಸ್ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾವ್ಯಾವೋ ಯೂಟ್ಯೂಬ್ನಲ್ಲಿ 1000 ಚಾನಲ್ಸ್ ಬರ್ತವೆ, ಉಪಯೋಗ ಇಲ್ಲ. ಫಸ್ಟ್ ಸ್ಟಡೀಸ್ ಕಡೆ ಫೋಕಸ್ ಮಾಡಿ ಯೂಸ್ ಮಾಡ್ಕೊಳ್ಳಿ, ಯೂಟಿಲೈಸ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಯಾರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಕೇಳಿ ತಿಳ್ಕೊಳ್ಳಿ ಯಾವ ಮೋಡಲ್ ಇದೆ ಅಂತ. ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಏನು ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.